Om Namah Shivaya. We are discussing about the health concept according to WHO and other medical sciences, including yoga. According to WHO, mental health is a state of absence of mental illness, is a dynamic state of internal equilibrium. Mental health is a state of well being that enables people to cope with life stresses, realizes their abilities, learn well, work effectively, and contribute their community. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ, ಉತ್ಪಾದಕವಾಗಿ ಮತ್ತು ಫಲಪ್ರದವಾಗಿ ಕೆಲಸ ಮಾಡುವ, ತನ್ನ ಸಮುದಾಯಕ್ಕೆ ಕೊಡುಗೆ ನೀಡುವ ಯೋಗಕ್ಷೇಮದ ಸ್ಥಿತಿಯೇ ಮಾನಸಿಕ ಆರೋಗ್ಯ. ಒಟ್ಟಾರೆ ಮಾನಸಿಕ ಆರೋಗ್ಯವು ಆರೋಗ್ಯ ಮತ್ತು ಯೋಗಕ್ಷೇಮದ ಮೂಲಭೂತ ಅಂಶವಾಗಿದೆ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವುದು ಮತ್ತು ವಿವಿಧ ತಂತ್ರಗಳ ಮೂಲಕ ಮಾನಸಿಕ ಕಾಯಿಲೆಗಳನ್ನು ತಡೆಗಟ್ಟುವುದು ಅಗತ್ಯ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತದೆ. ಅಕಾರ್ಡಿಂಗ್ ಟು ಯೋಗ, ಮೆಂಟಲ್ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಬ್ಯಾಲೆನ್ಸ್, ಕ್ಲಾರಿಟಿ ಆ್ಯಂಡ್ ಇನ್ನರ್ ಪೀಸ್. Yoga views the mind as a complex entity comprising of 4 dimensions: Manas, Chitta, Buddhi, Ahankara. So, yogic perspective on mental health is a balance and harmony, purification and cleansing, cultivating awareness, integration and wholeness. ಯೋಗದ ಪ್ರಕಾರ ಮಾನಸಿಕ ಆರೋಗ್ಯವು ದೈಹಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಯೋಗಕ್ಷೇಮದೊಂದಿಗೆ ಸಂಕೀರ್ಣ ಸಂಬಂಧವನ್ನು ಹೊಂದಿದೆ. ಯೋಗದ ದೃಷ್ಟಿಕೋನದಲ್ಲಿ ಮಾನಸಿಕ ಆರೋಗ್ಯವು ಸಮತೋಲನ, ಸಾಮರಸ್ಯ, ಶುದ್ಧೀಕರಣ, ಜಾಗೃತಿಯನ್ನು ಬೆಳೆಸುವುದು, ಏಕೀಕರಣ ಮತ್ತು ಏಕತೆಯ ಭಾವನೆಯನ್ನು ಉತ್ತೇಜಿಸುವುದೇ ಮಾನಸಿಕ ಆರೋಗ್ಯ ಎಂದು ಯೋಗಶಾಸ್ತ್ರ ಹೇಳುತ್ತದೆ.